ಈ ಒಂದು ಸಭೆಯನ್ನು ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ, ಏನು ದಿನಾಂಕ 25 ಒಂದು ನಡೆದಂಥ ಕೂಮಲ್ ಚುನಾವಣೆಯಲ್ಲಿ ನನಗೆ ಮತ ಕೊಟ್ಟಂಥ ಸುಮಾರು 29 ಜನ ನಾನು ಮತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನನಗೆ ಅಷ್ಟೊಂದು ಮತಗಳು ಬರಲು ಸಹಕರಿಸಿದಂಥ ಎಲ್ಲ ನನ್ನ ಸಹೋದರ ಮಿತ್ರರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾನು ನಿಮ್ಮ ಒಂದು ಪತ್ರಿಕಾ ಮಿತ್ರರನ್ನು ನಾನು ಇವತ್ತಿನ ಕರೆದಿದ್ದೀನಿ. ನನಗೂ ನಿಮ್ಮಿಂದಲೂ ಸಹ ಹೆಚ್ಚಿನ ಪ್ರೋತ್ಸಾಹ ಸಿಕ್ತು. ತಾವು ಸಹ ನನಗಷ್ಟೊಂದು ಮತಗಳು ಬರೋದಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರು ಅವು ಏನೇ ಮೀಡಿಯಾ ಚಾನಲ್ ಇದ್ದಾರೆ ನಿಮ್ಮೆಲ್ಲರೂ ಸಹಕಾರ ಸಿಕ್ತು ಅನ್ನೋದು ನಿಮಗೂ ಸಹ ನನ್ನ ಒಂದು ಧನ್ಯವಾದ ಅರ್ಪಿಸೋದಕ್ಕೆ ಇವತ್ತಿನ ದಿನ ಕರೆದಿದ್ದೀನಿ. ಇನ್ನೇನಾದರೂ ಕೇಳೋಂಗಿದ್ರೆ ಕೇಳ್ಬೋದು. ಚುನಾವಣೆಗೆ ತಯಾರಿ ಚೆನ್ನಾಗೇ ಮಾಡ್ಕೊಂಡಿದ್ವಿ. ನಾವು ಅಂದ್ಕೊಂಡಷ್ಟು ಮತಗಳು ನಮ್ಗೆ ಬಂದಿಲ್ಲ. ನಮಗಿನ್ನ ಮತಗಳು ಜಾಸ್ತಿ ಬರಬೇಕಾಗಿತ್ತು. ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸದಿಂದಲೇ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ. ಕೆಲವು ಕಾರಣಗಳಿಂದ ನಾವು ಈ ಸರಿ ಜನ ಕೊಟ್ಟಂಥ ಏನು ಡೆಲಿಗೇಟ್ಸ್ ಕೊಟ್ಟಿದ್ದಾರೆ ಆ ತೀರ್ಪನ್ನು ಒಪ್ಪಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನೀಗ ನೂತನವಾಗಿ ಆಯ್ಕೆಯಾಗಿದ್ದಾರೆ ಶ್ರೀಯುತ ಕಾಡಳ್ಳಿ ನಾಗರಾಜ್ ಅವರಿಗೆ ನಾನು ಶುಭಾಶಯ ಕೋರೋದಕ್ಕೆ ನಾನು ಇವತ್ತಿಂದ ಇಷ್ಟಪಡ್ತಾ ಇದ್ದೀನಿ. ಇಲ್ಲ, ನನಗೇನಾಗಿಲ್ಲ. ನಾನು ಕರೆಕ್ಟ್ ಹೋಗಿದ್ದೆ. ಸೋತಿರೋದು ಯಾಕಂತ ಸೋತಿರೋದಕ್ಕೆ ನಾನಾ ಕಾರಣಗಳಿರ್ಬೋದು. ನಮ್ಮ ಹತ್ರ ಯಾವುದೇ ಅಧಿಕಾರ ಇಲ್ಲ. ನಮ್ಮ ಹತ್ರ ಮಿತ್ರ ಬಳಗ ಇದೆ, ಅಧಿಕಾರ ಬಳಗ ನಮ್ಮ ಹತ್ರ ಇಲ್ಲ. ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಅಲ್ಲ MP ಗಳಾಗ್ಬೋದು. ನಮ್ಮ ಹತ್ರ ಯಾರೂ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ ಸ್ನೇಹಕೂಟ. ನಾವೆಲ್ಲ ಮಿತ್ರರು, ನಾವೆಲ್ಲ ಒಂದು ತಾಯಿ ಮಕ್ಕಳ ಥರ ನಾವು ಅಣ್ಣ ತಮ್ಮ ಇದ್ದೀವಿ. ಅವ್ರ ಬೆಂಬಲದ ಮೇಲೆ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದ್ದೀನಿ. ಅವ್ರ ಸಹಕಾರದಿಂದನೇ ಇವತ್ತಿನ ದಿನ ನಾನು ಇಷ್ಟು ಮತಗಳು ಸಂಪಾದನೆ ಮಾಡಿದ್ದೀನಿ. ಡೆಲಿಗೇಟ್ಸ್ ಕಡೆಯಿಂದನೇ ಬರಬೇಕಾಗಿತ್ತು. ಆ ಟೂರ್ ಹೋಗದೇ ಇದ್ದಿದ್ರೆ 100% ನಾನು ಗೆಲ್ತಾ ಇದ್ದೆ. ನನ್ನ ಗೆಲುವಿಗೆ ನಾನು ಗೆಲ್ತೀನಿ ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು 10 ದಿನ ಪ್ರವಾಸ ಕರ್ಕೊಂಡೋದ್ರು. ಯಾವುದೇ ಫೋನ್ಗಳನ್ನ ಎಲ್ಲ ಫೋನ್ಗಳು ಕಿತ್ಕೊಂಡ್ರು, ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು, ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು. ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವರು, ಎರಡೂ ಪಕ್ಷದವರು ಮಾಡಿದ್ದಾರೆ. ಜನತಾ ದಳದವರು ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಇದ್ರಲ್ಲ. ಸರ್, ಈಗ ನೀವು ಟೀಕೆ ಮಾಡಿಬಿಟ್ಟು ನಿಮ್ಮ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಈಗ ಕಾಂಗ್ರೆಸ್ ಅವರು ಕರ್ಕೊಂಡು ಹೋಗಿದ್ರು, JDS ಅವ್ರು ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ದೀರಾ. ಒಬ್ಬರ ಮೇಲೆ ಹೇಳಕ್ಕೆ ಗೆದ್ರೆ ಇನ್ನೊಬ್ಬರ ಮೇಲೆ ಹೇಳ್ತಾ ಇದ್ದೀರಾ ಅಂತ? ಇಲ್ಲ, ನಾನು ತಗೊಂಡು ವಿಷಯ ಹೇಳ್ತೀನಿ. ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ ಅಲ್ಲಿ ಒಂದು 4 ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರ ಮಾತಂದರು. ಈ ರೀತಿ ನೀವ್ಯಾರು ಮೀಡಿಯಾದವ್ರು ಕೇಳ್ತಾರೆ, ನಾನು ಅದಕ್ಕೆ ಇದರಲ್ಲಿ ನೋಡಿದೆ. ಈ ರೀತಿ ನೀವು ಹೈಜಾಕ್ ಮಾಡಿದ್ರಂತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ನನಗಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ದಿದ್ರೆ ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರು. ಅವತ್ತೊಂದಿನ ಒಂದು ಎಕ್ಸಾಂಪಲ್ ಹೇಳಿದ್ರು. ಏನು ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ಬಿಟ್ಟಿದ್ರು. ಆ ಕಾರಣದಿಂದ ಈ ಲೇಟಾಗಿ 4 ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವ್ರು ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ. ಒಂದು ದಿವಸ ಅವ್ರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದರು, ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ. ಆ ನೋವನ್ನು ಬರ್ಸೋಕ್ಕಾಗದಿರೋ ನನ್ನ ತಾಯಿ ನನ್ನ ಬಿಟ್ಟು ಹೋದ್ರು, ನನ್ನ ತಾಯಿ ತೀರ್ಕೊಂಡ್ರು. ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದರು.
ತಾವೆಲ್ಲ ಕೇಳಿರ್ಬೋದು, ತಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಇದೆ. ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲಿ ಮೊನ್ನೆ ಲಾಸ್ಟ್ ಎಲೆಕ್ಷನಲ್ಲೂ ಈ ಮಾತು ಹೇಳಿದ್ದೀನಿ. ಮೊದಲ ಎಲೆಕ್ಷನಲ್ಲಿ ಸೋತಾಗ ನಾನು ತಾಯಿ ಕಲ್ತ್ಕೊಂಡಿದ್ದೆ. ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ನಾನು ಹೋಗಲ್ಲ, ನಾನು ಬಾಡಿ ಹೋಗ್ತದೆ ಅಂತ ಹೇಳಿದ್ರು. ಆ ರೀತಿ ಹೇಳಿದ್ರು. ಅಂದರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದರೆ, ಅವ್ರ ತಾಯಿನ ಕಳೆದುಕೊಂಡ್ವಿ. ಎಲ್ರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನೇ, ನಿಜಾನೇ ಅದು. ತಾಯಿನ ಕಳೆದುಕೊಂಡು ಒಂದು ನೋವಿತ್ತು ಅಂತ. ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋ ಒಬ್ಬ ಡೆಲಿಗೇಟ್ ಅವರು, ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು. ಬಹುಶಃ ಒಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ, ಶಾಸಕರಿಗೆ, ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವಿಡಿಯೋ ತೋರಿಸ್ತಾರಂತೆ. ಅದು ಆ ಹುಡುಗ ನನಗೆ ಹೇಳಿದ ಮಾತು. ಚುನಾವಣೆ ಸಮಯ ಓಟ್ ಹಾಕ್ಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು ಅದು. ನಾನು ವಿಡಿಯೋ ತೋರಿಸ್ದೆ ಅಣ್ಣ, ನಮ್ಮ ತಾಯಿ ಈ ರೀತಿ ಇದ್ದಾರೆ, ನಾನು ಬರೋಕ್ಕಾಗಲ್ಲ, ನಾನು ಡೆಲಿಗೇಟ್ ಫಾರಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ, ತಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ. ನಾನು ತಾಯಿ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ, ನಾನು ಇರಬೇಕು ಅಂತ ಬೇಡ್ಕೊಟ್ರು ಸಹ, ಎತ್ತಲ್ಲಿ ನಿಮ್ಮ ತಾಯಿ ಹಂಗೇನಾದರೂ 3 ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ. ನಾನು 21ನೇ ತಾರೀಕು ನಾನು ಅಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು. 24ನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು. ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗಿನಲ್ಲೇ ನನ್ನ ತಾಯಿ ತೀರ್ಕೊಂಡ್ರು. ಆ ಶಾಪ ಅವ್ರು ತಟ್ತದೆ ಅಂತ ಹೇಳಿದ್ರು. ಇದೆಲ್ಲ ಯಾರು ಮಾಡೋ ಕೆಲಸ? ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ. ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲೇ ಅವ್ರ ತಾಯಿ ಸೀರಿಯಸ್ಸು. ಅವ್ರು ನನಗಿದು ಯಾರು ಹೇಳಿದ್ದಲ್ಲ, ಅದೇ ಶ್ರೀನಿವಾಸ್ ಹೇಳಿದ ಮಾತಿದ್ದು. ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು, ಹತ್ಕೊಂಡು ಹೇಳಿದ್ರು, ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲ, ನಮ್ಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು. ಒಬ್ಬ ಸುಮಾರು 65 ವರ್ಷ ಆಗಿರ್ಬೋದು, 65-70 ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ರೆಡ್ಡಿ ಸಮಾಜದವರು, ಅವ್ರ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು. ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಕಾಲು ಹಿಡ್ಕೊಂಡೆ ಅಂತ ಹತ್ಕೊಂಡ. ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ? ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ? ಅದೇ ಆ ಓಬುಲ್ ರೆಡ್ಡಿನ ಅಷ್ಟು 70 ವರ್ಷದ ಒಬ್ಬ ವಯಸ್ಸಾಗಿರ್ತಂಥ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಮಾಡಿಸೋಂಥ ನೆಸಿಟಿ ಇತ್ತ ನಿಮಗೆ? ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ? ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ. ಎಂ ವಿ ವೆಂಕಟಪ್ಪನವರಿಂದ ಹಿಡಿದು, ಆಲಂಗೂರು ಶ್ರೀನಿವಾಸ್ ಅವರಿಂದ ಹಿಡಿದು, ಅಂಬರೀಷಿಂದ ಹಿಡಿದು, ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು, ನಾಗೇಶ್ ಅವರಿಂದ ಹಿಡಿದು ಯಾರೂ ಈ ಮಟ್ಟಕ್ಕೆ ಹಿಡಿದಿಲ್ವಲ್ಲ. ಚುನಾವಣೆ ನಡೀತಾ ಇತ್ತು, ಕಾಮನ್ ಆಗಿಬಿಟ್ಟಿದೆ. ಏನು ಕರ್ಕೊಂಡು ಹೋಗೋದು, ಟೂರ್ ಕರ್ಕೊಂಡು ಹೋಗೋದು, ಅವ್ರಿಗೇನೋ ಆಮಿಷಗಳು ತೋರಿಸೋದು, ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು, ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಕಡೆಯೂ ಇದೆ, ನಮ್ಮ ತಾಲೂಕಲ್ಲೇ ಇದೆ ಅಂತಲ್ಲ. ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ತಾಯಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ, ಈ ಕ್ಷೇತ್ರದಲ್ಲಿ ಸೋತಾಗ ಅದೇ ನೋವು ನಮ್ಮ ತಾಯಿ ತೀರ್ಕೊಂಡಂತ. ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ? ಎಲ್ಲಿ ಹೋಗ್ತಿದ್ದ? ನಿಮ್ಗೆ ಡೆಲಿಗೇಟ್ ಫಾರಮ್ ನಿಮ್ಮ ಹತ್ರನೇ ಇದೆ, ಮತ್ತೆ ನಿಮಗೆ ಕೊಡ್ತಾ ಇದ್ದ. ಯಾಕೆ ಅಷ್ಟು ಹಿಂಸೆ ಕೊಟ್ಟೋದು? ಆ ತಾಯಿ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಮಗ ಅಲ್ಲಿ ಇಲ್ವಲ್ಲ. ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ? ನಿಮ್ಮ ಆತ್ಮಸಾಕ್ಷಿ ಇದಾಗ ಹೇಳಿ, ಇಲ್ಲ ಅವ್ನು ಕರೆಸ್ಕೊಂಡೋಗ್ಬಿಟ್ಟು ಕೇಳಿ, ಹೇಳ್ತಾರೆ? ಇಂಥ ರಾಜಕಾರಣ ಬೇಕಾಗಿತ್ತ? ನಿಮ್ಗೆ ಅಧಿಕಾರ ಇದೆ, ನೀವು ಶಾಸಕರು, ತಾಲೂಕಿನಲ್ಲಿ ಸುಮಾರು 97,000 ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು. ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ 1 ಲಕ್ಷ ಮತಗಳು ಬಂದಿದೆ ನನಗೆ, ನಿಜಾನೇ. 1 ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ. ನಿಮ್ಗೆ ಅಷ್ಟನ್ನ 2 ವರ್ಷ ಆಗಿರೋರು. ನೀವು ಕರೆದ್ರೆ ಬರ್ಬೇಕು ಜನ, ಡೆಲಿಗೇಟ್ಸ್. ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು, ಎತ್ತಾಕೊಂಡು ನೀವೇ. ನೀವು 2 ಟ್ರಿಪ್ ಕರ್ಕೊಂಡು ಹೋದ್ರು. 1 ಟ್ರಿಪ್ ನನಗೆ ಬರ್ತ್ಡೇ ಆಗ್ತಾ ಇದೆ, ನಿಮ್ಗೆಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ, ನೀವು ಖುದ್ದಾಗಿ ಬರಬೇಕು ಅಂತ, ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು. ಬಂದವ್ರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು. ತಪ್ಪಿಸ್ಕೊಂಡವ್ರನ್ನ ಮತ್ತೆ 21ನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಇವರೇ ಕಾರ್ ಹಾಕ್ಕೊಂಡು ಹೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು, ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು, ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ. ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು 53 ಜನ. ನೀವು ಮತ ಬಂದಿರೋದು 35 ವೋಟು. ಇದರಲ್ಲಿ ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ಇದು ಗೆದ್ದಿದ್ದೀರಾ, ನೀವೇನು ಹೇಳ್ತೀರಿ ಇದಕ್ಕೆ? 53 ಜನನ ನೀವು ಕರ್ಕೊಂಡು ಹೋದ್ರಿ, ನೀವು 35 ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ? ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಮ್ ಹತ್ರ ಅವ್ರ ಹತ್ರ ತಗೊಂಡಿಲ್ಲ. ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸಕ್ಕೆ ಕಳಿಸಿಲ್ಲ.
ನಾನು ಮುಳಬಾಗಲಲ್ಲೇ ಇದ್ದೀನಿ. ನಾನು ಯಾರಾದರೂ ಒಬ್ಬ ಡೆಲಿಗೇಟ್ ಎಲ್ಲಾದರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳೋಕ್ಕಿದ್ರೆ ಒಂದು ಡೆಲಿಗೇಟ್ ಫಾರಮ್ ನಾನು ತಗೊಂಡಿದ್ದೀನಿ ಸಾಬೀತುಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಡೋದು. ನನಗೆ 29 ಮತ ಬಂದಿದೆ, ಕೇವಲ 6 ಮತಗಳಿಂದ ಇವತ್ತಿನ ದಿನ ನಾನು ನನ್ನ ತಿರಸ್ಕಾರ ಮಾಡಿ ನಾನು ಅದು ಒಪ್ಕೊಂಡಿದ್ದೀನಿ. ಯಾವ ರೀತಿ ಗೆದ್ದಿದ್ದೀನಿ, ನೀವು ಗೆದ್ದಿದ್ದೀರ, ನಾನು ಗೆದ್ದಿದ್ದೀನ. ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ JDS. ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ? ಇವ್ರು ನಾನು ಓಟಲ್ಲಿ ಸೋತಿರ್ಬೋದು, ಜನರ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ.